ನಮಸ್ಕಾರ ರೀ, ನಾನು ನಯನ. ನೀವು ನೋಡಕತ್ತೀರಿ ಉತ್ತರ ಕರ್ನಾಟಕ ವ್ಲಾಗ್ಸ್. ನಾನು ಹೋದ ವಿಡಿಯೋದಾಗ ನಿಮಗೆಲ್ಲ ಹೇಳಿದ್ದೆ ನಾವು ಗೋವಾಕ್ಕೆ ಹೊಂಟೀವಿ ಅಂಥೇಳಿ. ಸೊ ನಾವು ಗೋವಾಕ್ಕೆ ಬಂದಮೇಲೆ ರೂಮ್ ಬುಕ್ ಮಾಡಿದ್ವಿ. ರೂಮ್ ಬುಕ್ ಮಾಡಿ ಬೀಚ್ನೆಲ್ಲ ನೋಡೋಕ್ಕೆ ಹೋದ್ವಿ. ಸೊ ಭಾಳ ಟೈಮ್ ಸಿಗಲಿಲ್ಲ ನಮ್ಗೆ ಹೋಟೆಲ್ ವೀಡಿಯೋ ಮಾಡೋಕ್ಕಂಥೇಳಿ. ಸೊ ಇವತ್ತು 21 ಮಾರ್ಚು ನಮ್ಮ ಅಜ್ಜಿ ಬರ್ತಡೇ. ಅವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ನಾವು ರೂಮ್ ವೀಡಿಯೋನೂ ಮಾಡಕತ್ತೀವಿ. ಸೊ ಈಗ ನೀವು ಇಲ್ಲಿ ನಮ್ಮ ಹಿಂದೆ ನೋಡಕತ್ತಿರ್ಬೋದು, ಹೋಟೆಲ್ ಸುಪ್ರೀಮ್ ಅಂಥೇಳಿ ಹೋಟೆಲ್ ಐತಿ. ಸೊ ಈ ಹೋಟೆಲ್ನಾಗ ನಾವು ಉಳ್ಕೊಂಡಿವಿ. ನಿಮ್ಗೆ ಒಳಗೆ ಹೋಗಿ ಲಾಂಜ್ ರೆಸ್ಟೋರೆಂಟ್ ಎಲ್ಲ ಹೆಂಗೈತಿ, ರೂಮ್ ಹೆಂಗೈತಿ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಬರ್ರಿ ನೋಡ್ಕೊಂಡು ಬರೋಣ. ನೋಡ್ರಿ, ಇಲ್ಲಿ ನಿಮ್ಗೆ ಪಾರ್ಕಿಂಗಿಗೂ ಎಲ್ಲ ಭಾಳ ಚಲೋ ಐತಿ. ಆರಾಮಾಗಿ ಗಾಡಿನೂ ಪಾರ್ಕ್ ಮಾಡ್ಬೋದು. ಆ ಕಡೆ ಸೈಡ್ನಾಗೂ ಸ್ವಲ್ಪ ಜಾಗ ಐತಿ, ಅಲ್ಲೂ ನೀವು ಪಾರ್ಕ್ ಮಾಡ್ಬೋದು. ಈಗ ಇಲ್ಲಿ ನೀವು ನೋಡಕತ್ತಿರಲ್ಲ, ಇದು ವಾಸ್ಕೋ ಸಿಟಿಯ ಮೇನ್ ರೋಡ್. ಇಲ್ಲಿ ಸೀದಾ 1 ಕಿಲೋಮೀಟರ್ ಹಿಂಗೆ ಉದ್ದಕ್ಕೆ ನಡ್ಕೊಂಡು ಹೋದ್ರೆ ಇಲ್ಲ ಗಾಡಿಯಾಗ ಹೋದ್ರೆ ಅಲ್ಲಿ ಬೈನಾ ಬೀಚ್ ಸಿಗ್ತೈತಿ. ಬೈನಾ ಬೀಚ್ದಾಗ ಭಾಳ ಚಲೋ ಆ್ಯಕ್ಟಿವಿಟೀಸು ಅದಾವು. ಸೊ ನೀವು ಇಲ್ಲಿ ನೋಡಕತ್ತಿರಲ್ಲ, ಈ ರೋಡ್ನಾಗ ಹೋದ್ರೆ ಬೈನಾ ಬೀಚ್ ಸಿಗ್ತೈತಿ. ಹಂಗೆ ನಾವಿಲ್ಲಿ ಹೋಟೆಲ್ ಸುಪ್ರೀಮ್ನಾಗ ಉಳ್ಕೊಂಡಿವಿ. ಈಗ ನೀವು ಇಲ್ಲೇನು ನೋಡಕತ್ತಿರಲ್ಲ, ಇದು ಲಾಂಜ್ ಐತಿ. ಸೊ ಇದು ವಾಸ್ಕೋ ಸಿಟಿನಾಗ ಐತಿ. ಈ ಬಿಲ್ಡಿಂಗ್ನಾಗ ಒಟ್ಟು 8 ಫ್ಲೋರ್ ಐತಿ. ಕ್ಯಾಂಟೀನ್ ಕೂಡ ಐತಿ. ಸೊ ಬರ್ರಿ ನಿಮ್ಗೆ ತೋರಿಸ್ತೀನಿ. ಲಾಂಜ್ನಾಗ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಐತಿ. ಅಕಸ್ಮಾತ್ ನೀವೇನಾದರೂ ವೆಯ್ಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ಬೋದು. ಹಂಗೆ ಏನಾದರೂ ಮಾತಾಡೋದಿತ್ತಂದ್ರೆ ಇಲ್ಲ ಏನಾದರೂ ಮೀಟಿಂಗ್ ಮಾಡೋದಿತ್ತಂದ್ರೂ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ಸೊ ಈಗ ನೀವು ನೋಡಕತ್ತಿರಲ್ಲ, ಇದೇ ಲಾಡ್ಜ್. ಭಾಳ ಜನ ವೆಕೇಷನಿಗೆ ಬಂದಾಗ ನಮ್ಮ ಹೋಟೆಲ್ನಾಗ ಒಂದು ಸ್ವಿಮ್ಮಿಂಗ್ ಪೂಲ್ ಇರಲಿ ಅಂತ ಯೋಚನೆ ಮಾಡಕತ್ತಿರ್ತಾರೆ. ಸ್ವಿಮ್ಮಿಂಗ್ ಪೂಲ್ ಯಾಕಪ್ಪ, ಇವಾಗ ಗೋವಾಗೆ ಬಂದೀವಿ, ಬೀಚ್ ಇರ್ತೈತಿ, ಬೀಚ್ನಾಗ ಎಂಜಾಯ್ ಮಾಡ್ಬೋದಲ್ಲ, ಸ್ವಿಮ್ಮಿಂಗ್ ಪೂಲ್ ಯಾಕಂತ ಕೇಳ್ಬೋದು. ಬೀಚ್ನಾಗ ನಾವು ಎಷ್ಟು ಎಂಜಾಯ್ ಮಾಡೋಕ್ಕಾಗ್ತೈತೋ ಇಲ್ಲೋ ಗೊತ್ತಿಲ್ಲ. ಭಾಳ ಜನ ಇರ್ತಾರೋ, ಸ್ವಲ್ಪ ಜನಕ್ಕೆ ಅನ್ಕಂಫರ್ಟೇಬಲ್ ಆ ಥರ ಏನಾದರೂ ಫೀಲ್ ಆಗ್ತಿರ್ಬೋದು. ಬಟ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ. ಸ್ವಿಮ್ಮಿಂಗ್ ಪೂಲ್ನಾಗ ಆರಾಮಾಗಿ ಎಷ್ಟೊತ್ತು ಬೇಕಾದರೂ ಕಾಲ ಕಳಿಬೋದು. ಸೊ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ನೂ ತೋರಿಸ್ತೀನಿ. ಸೊ ಬರ್ರಿ ನೋಡ್ಕೊಂಬರ್ರಿ. ಈಗ ನೀವಿಲ್ಲೇನು ನೋಡಕತ್ತಿರಲ್ಲ, ಇದು ಸ್ವಿಮ್ಮಿಂಗ್ ಪೂಲು. ನಾನು ನಿಮ್ಗೆ ಹೇಳಿದ್ನಲ್ಲ, ವೆಕೇಷನ್ಗಂತ ಭಾಳ ಜನ ಬಂದಾಗ ಸ್ವಿಮ್ಮಿಂಗ್ ಪೂಲ್ ಇರಲಿ ಅಂಥೇಳಿ ಯೋಚಿಸ್ತಿರ್ತಾರೆ. ಸೊ ನೀವೆಲ್ಲಾದರೂ ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ಇಲ್ಲ ಇಲ್ಲೇ ಟ್ರಿಪ್ಪಿಗೆ ಬಂದಾಗ ಎಲ್ಲಾದರೂ ಹೋಗ್ಬೇಕಂತಂದ್ರೆ, ಈಗ ಸೈಟ್ ಸೀಯಿಂಗ್ ನೋಡೋಕೆ ಹೋಗ್ತೀರಿ ಅಂತ ಅಂದ್ಕೊಂಡ್ರು ಇದು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಇರ್ತೈತಿ. ಸೊ ನೀವು ಸೈಟ್ ಸೀಯಿಂಗ್ ಹೋಗೋಕ್ಕಿಂತ ಮುಂಚೆನೂ ಸ್ವಿಮ್ಮಿಂಗ್ ಮಾಡಿಕೊಂಡು ಹೋಗ್ಬೋದು. ಇಲ್ಲ ಬಂದ ಮೇಲೂ ನಿಮ್ಗೆ ಫ್ರೀ ಟೈಮ್ ರಿಲ್ಯಾಕ್ಸೇಷನ್ ಬೇಕಂತಂದ್ರೆ ಆವಾಗೂ ಸ್ವಿಮ್ಮಿಂಗ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಬೋದು. ಸೊ ನೋಡಿದ್ರಲ್ಲ, ಭಾಳ ಚಲೋ ಐತಿ ಸ್ವಿಮ್ಮಿಂಗ್ ಪೂಲು. ನೀವಲ್ಲೇ ನೋಡಕತ್ತಿರಲ್ಲ, ಅದು ಚಿಕ್ಕ ಸ್ವಿಮ್ಮಿಂಗ್ ಪೂಲು. ಸಣ್ಣ ಮಕ್ಕಳು ಮಾಡ್ಬೋದು. ಇಲ್ಲಿ ಮುಂದೆ ದೊಡ್ಡವರು ಮಾಡ್ಬೋದು. ಹೋಗ್ತಾ ಹೋಗ್ತಾ ಇಲ್ಲಿ ಸ್ವಲ್ಪ ಡೀಪ್ ಆಗ್ತೈತಿ. ಒಂದು 5 ಫೂಟ್ ಇರೋರಂತರೂ ಆರಾಮಾಗಿ ಸ್ವಿಮ್ಮಿಂಗ್ ಮಾಡ್ಬೋದು. ಇದು ಕಾಲು ನಿಲ್ಲಕ್ತೈತಿ ಅವ್ರಿಗೆ. ಹಾಗಾಗಿ ಇಲ್ಲೇನು ರಿಸ್ಕ್ ಇಲ್ಲ, ಆರಾಮಾಗಿ ಸ್ವಿಮ್ಮಿಂಗ್ ಮಾಡ್ಬೋದು. ನೀವು ಹೊರಗೆ ಹೋಟೆಲ್ ನೋಡಿದ್ರಿ, ಈಗ ನಾವು ರೆಸ್ಟೋರೆಂಟ್ ಏರಿಯಾಗೆ ಬಂದೀವಿ. ಸೊ ನೀವಿಲ್ಲಿ ನೋಡಕತ್ತಿರ್ಬೋದು, ಎಲ್ಲ ತಿಂಡಿ ತಿನ್ನಕತ್ತಾರು. ಸೊ ತಿಂಡಿಗೆ ಏನೇನು ಐತಿ ಅಂತ ತೋರಿಸ್ತೀನಿ, ಬರ್ರಿ. ಇಲ್ಲಿ ನೀವು ನೋಡಕತ್ತಿರ್ಬೋದು, ಫಸ್ಟ್ ಇಲ್ಲಿ ಬ್ರೆಡ್ ಐತಿ. ಬ್ರೆಡ್ನ ರೋಸ್ಟ್ ಮಾಡ್ಬೋದು. ಇಲ್ಲಿ ಬಟರ್ ಐತಿ, ವಾಟರ್ ಮೆಲನ್, ಉಪ್ಪಿನಕಾಯಿ, ಮೊಸರು, ಇಲ್ಲಿ ಅವಲಕ್ಕಿ ಐತಿ. ಈಗ ನೀವಿಲ್ಲಿ ನೋಡಕತ್ತಿರ್ಬೋದು, ನಮ್ಮ ಅಜ್ಜ ಅಜ್ಜಿ ಕೂತ್ಕೊಂಡು ತಿಂಡಿ ಮಾಡಕತ್ತಾರು. ಸೊ ಹೆಂಗೈತಿ ಅಂತ ಅವ್ರನ್ನ ಕೇಳೋಣ ಬರ್ರಿ. ಫಸ್ಟ್ ಕ್ಲಾಸ್ ಐತೆಲ್ಲ. ಪರೋಟ, ಅವಲಕ್ಕಿ, ಮೊಸರು, ಹಣ್ಣು ಎಲ್ಲನೂ ಇಟ್ಟಿದ್ದಾರೆ. ಭಾಳ ಚಲೋ ಇದೆ ಹೋಟೆಲು. ಹೆಲ್ತಿ ಆಗಿದೆ ಅಂತ ಫುಡ್ ಸಚ್ ಇಟ್ ಈಸ್ ವೆರಿ ಗುಡ್ ಒನ್, ಇಟ್ ಈಸ್ ಹೆಲ್ದಿ ಒನ್. ಅಜ್ಜಿ ನೀವೇನು ಹೇಳ್ತೀರಾ? ನನಗೆ ತುಂಬ ಇಷ್ಟ ಆಯಿತು. ಪರೋಟ ಇಷ್ಟ ಆಯಿತು. ಆಮೇಲೆ ಈ ಫ್ರೂಟ್ಸ್ ಇಟ್ಟಿದ್ದಾರಲ್ಲ, ವಾಟರ್ ಮೆಲನು, ಅದು ಇಷ್ಟ ಆಯಿತು. ಚೆನ್ನಾಗಿದೆ, ಪರವಾಗಿಲ್ಲ. ಸೊ ನೋಡಿದ್ರಲ್ಲ, ಎಲ್ಲ ಹೆಲ್ತಿಯಾಗೈತಿ, ಒಳ್ಳೆಯದಾಗೈತಿ. ನೀವು ನೋಡಕತ್ತಿರ್ಬೋದು, ಭಾಳ ಚಲೋ ಐತಿ ಹೋಟೆಲ್ ಅಂತೂ. ನಂಗಂತೂ ಭಾಳ ಇಷ್ಟ ಆಯಿತು. ಇವತ್ತು 21 ಮಾರ್ಚ್ ನಮ್ಮ ಅಜ್ಜಿ ಬರ್ತಡೇ.
ಸೊ ನಮ್ಮ ಅಜ್ಜ ನಮ್ಮ ಅಜ್ಜಿಗೆ ವಿಶ್ ಮಾಡಕತ್ತಾರು. ಇವತ್ತು ಬರ್ತ್ಡೇ ಸ್ಪೆಷಲ್ ಅಂಥೇಳಿ ನಾವು ಗೋವಾಗೆ ಬಂದೀವಿ. ಗೋವಾದಾಗ ಬರ್ತ್ಡೇ ಸೆಲೆಬ್ರೇಟ್ ಮಾಡಕತ್ತೀವಿ, ನೀವು ನೋಡಕತ್ತಿರ್ಬೋದು. ಸೊ ಈಗ ನಮ್ಮ ಅಜ್ಜ ಅಜ್ಜಿಗೆ ವಿಶ್ ಮಾಡಕತ್ತಾರು. ಸೊ ನೋಡೋಣ ಬರ್ರಿ. ಈಗ ರೆಸ್ಟೋರೆಂಟ್ ನೋಡಿದ್ರಲ್ಲ, ಹಂಗಿದ್ರೆ ನಿಮ್ಗೆ ರೂಮ್ ಹೆಂಗೈತಿ ಅಂತ ತೋರಿಸ್ತೀನಿ. ಸೊ ಬರ್ರಿ ಹೋಗಿ ನೋಡ್ಕೊಂಬರೋಣ. ನೀವೆಲ್ಲ ಲಾಂಜ್ ನೋಡಿದ್ರಿ. ಸೊ ಈಗ ನಾನು ನಿಮ್ಗೆ ನನ್ನ ರೂಮ್ ಉಳ್ಕೊಂಡಿದ್ದ ರೂಮ್ ತೋರಿಸ್ತೀನಿ. ಸೊ ಬರ್ರಿ ಹೋಗಿ ನೋಡ್ಕೊಂಡು ಬರೋಣ. ಈಗ ನೋಡ್ರಿ, ನಾವು ನಮ್ಮ ರೂಮ್ ಒಳಗೆ ಎಂಟರ್ ಆಗಾಕತ್ತೀವಿ. ಸೊ ಇಲ್ಲಿ ನೀವು ನೋಡಕತ್ತಿರ್ಬೋದು, ಇದು ಹಾಲ್ ಥರ ಐತಿ. ಇಲ್ಲಿ ಸೋಫಾ ಐತಿ, ಅಲ್ಲಿ TV ಎಲ್ಲ ಐತಿ. ಇಲ್ಲಿ ಡೈನಿಂಗ್ ಟೇಬಲ್ ಥರ ಒಂದು ಸುಮ್ಮನೆ ಕೂತ್ಕೊಂಡು ಟಾಕ್ ಮಾಡೋ ಹಂಗೆ ಇಲ್ಲಿ ಮಾತಾಡೋಕ್ಕೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕಂತೇಳಿ ಇಲ್ಲಿ ಟೇಬಲ್ ಐತಿ. ನೀವು ಇಲ್ಲಿ TV ನೋಡಕತ್ತಿರ್ಬೋದು. ನಾವು ನಿನ್ನೆ ರಾತ್ರಿ ಇಲ್ಲಿ ಬಂದು ಉಳ್ಕೊಂಡಿದ್ವಿ. ಇವತ್ತು ಬೆಳಗ್ಗೆ ಆಗೈತಿ, ನಾವು ಇಲ್ಲಿಂದ ಹೊರಡಬೇಕು. ಸೊ ಒಂದು ಸತಿ ನಿಮಗೂ ಈ ರೂಮ್ ಹೆಂಗೈತಿ ಅಂತ ತೋರ್ಸೋಣ ಅಂಥೇಳಿ ನಾನು ವೀಡಿಯೋ ಮಾಡಾಕತ್ತೀನಿ. ಸೊ ನೀವು ನೋಡಕತ್ತಿರ್ಬೋದು, ಇಲ್ಲಿ ಅಲ್ಲೊಂದು ರೂಮ್ ಐತಿ, ಇಲ್ಲೊಂದು ರೂಮ್ ಐತಿ, ಇಲ್ಲೊಂದು ರೂಮ್ ಐತಿ. ಅದು ಬಾತ್ರೂಮ್ ಐತಿ. ಈಗ ನಾವು ತೊಗೊಂಡಿರೋ ರೂಮ್ ಬಂದು ಪ್ರೆಸಿಡೆನ್ಷಿಯಲ್ ಸೂಟ್ ಅಂಥೇಳಿ. ಈ ರೂಮ್ನಾಗ 3 ರೂಮ್ ಇರ್ತಾವೆ. ಸೊ ಫಸ್ಟ್ ರೂಮ್ನಾಗ ಎಲ್ಲ ಬೆಡ್ ಆ್ಯಂಡ್ ಇಲ್ಲಿ ಬಾಲ್ಕನಿ ಕೂಡ ಐತಿ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಐತಿ. ಅಲ್ಲಿ ಒಂದು ರೂಮ್ ಐತಿ, ಅಲ್ಲಿ ಇನ್ನೊಂದು ರೂಮ್ ಐತಿ. ಅದ್ರ ಬಾಜುಕೆನ ಒಂದು ಬಾತ್ರೂಮ್ ಐತಿ. ಸೊ 2 ರೂಮ್ನವರು ಯೂಸ್ ಮಾಡ್ಬೋದು ಅಂಥೇಳಿ. ಸೊ ನೀವು ನೋಡಕತ್ತಿರ್ಬೋದು. ಸೊ ನಿಮ್ಮನ್ನ ಈಗ ಒಳಗಡೆ ಹೋಗಿ ರೂಮ್ ಹೆಂಗೈತಿ ಅಂತಲೂ ತೋರಿಸ್ತೀನಿ ಬರ್ರಿ. ಈಗ ನಾನು ನಿಮಗೆ ಫಸ್ಟ್ ರೂಮ್ ಅಂತ ಹೇಳಿದ್ನಲ್ಲ, ಅದನ್ನು ನಾನು ನಿಮಗೆ ತೋರ್ಸಾಕತ್ತೀನಿ. ಇದನ್ನು ಮಾಸ್ಟರ್ ಬೆಡ್ರೂಮ್ ಅಂತಲೂ ಅನ್ಬೋದು. ಸೊ ನೀವು ಇಲ್ಲಿ ನೋಡಕತ್ತಿರ್ಬೋದು, ಇಲ್ಲಿ ಬಾಲ್ಕನಿ ಐತಿ, ಇಲ್ಲಿ ವಾಶ್ರೂಮ್ ಐತಿ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ವಾಶ್ರೂಮ್ ಒಳಗಡೆನೇ ಇರ್ತೈತಲ್ರಿ. ಸೊ ಇಲ್ಲಿ ವಾಶ್ರೂಮ್ ಐತಿ. ಭಾಳ ಚಲೋ ಐತಿ ವಾಶ್ರೂಮ್, ಕಂಫರ್ಟೇಬಲ್ ಆಗಿತ್ತು. ಆ್ಯಂಡ್ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ದೊಡ್ಡ ಬೆಡ್ ಐತಿ. ಸೊ ನೀವು ಇಲ್ಲಿ ನೋಡಕತ್ತಿರ್ಬೋದು, ಈ ಕಡೆ ಬಾಲ್ಕನಿ ಐತಿ. ಬಾಲ್ಕನಿ ಅಂದ್ರೆ ಡೈರೆಕ್ಟ್ ರೋಡಿನ ವ್ಯೂ ಸಿಗ್ತೈತಿ. ಇದು ನೋಡ್ರಿ, ಇದು ಬಾಲ್ಕನಿ ಐತಿ. ಡೈರೆಕ್ಟ್ ನಮ್ಗೆ ರೋಡ್ ವ್ಯೂ ಸಿಗ್ತೈತಿ. ಭಾಳ ಚಲೋ ಇತ್ತು. ಬೆಳಗ್ಗೆ ಫ್ರೆಶ್ ಆಗಿ ಏರ್ ಎಲ್ಲ ತೊಗೊಳಕ್ಕಂತೇಳಿ ಭಾಳ ಚಲೋ ಇತ್ತು. ಎಂಜಾಯ್ ಮಾಡಿದೆ ನಾನಂತರೂ. ಈಗ ನೀವು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಿ. ನೆಕ್ಸ್ಟ್ ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಇದು ಇನ್ನೊಂದು ರೂಮ್ ಐತಿ ನೋಡ್ರಿ. ಇದ್ರಾಗ 2 ಸಪ್ರೇಟ್ ಬೆಡ್ ಐತಿ. ಅಲ್ಲೊಂದು ಟೇಬಲ್ ಐತಿ. ಇಲ್ಲಿ ನಮ್ಗೆ ಫ್ರಿಡ್ಜ್ ಅಂಥೇಳಿ ಕೊಟ್ಟಾರು. ಅಕಸ್ಮಾತ್ ನೀವೇನಾದರೂ 6 ಜನ ಬರ್ತೀರಪ್ಪ ಅಂತಂದ್ರೆ ಇದು ಪರ್ಫೆಕ್ಟ್ ರೂಮ್ ರೀ. 6 ಇಲ್ಲ 8 ಜನ ಬಂದ್ರೂ ಆಗ್ತೈತಿ. ಬಟ್ ಈ ರೂಮ್ ಭಾಳ ಚಲೋ ಇತ್ತು. ನನ್ನ ಎಕ್ಸ್ಪೀರಿಯನ್ಸ್ನಾಗ ಈ ಥರ ಸಪ್ರೇಟ್ ರೂಮ್ ಸಿಕ್ಕಿದ್ದು ಫಸ್ಟ್ ಟೈಮ್. ಸೊ ನಂಗಂತೂ ಭಾಳ ಖುಷಿ ಆಯಿತು. ಸೊ ನೆಕ್ಸ್ಟ್ ಎಲ್ಲ AC ಎಲ್ಲ ಇತ್ತು. ಸೊ ನೆಕ್ಸ್ಟ್ ರೂಮಿಗೆ ಹೋಗೋಣ ಬರ್ರಿ. ಈಗ ಇಲ್ಲಿ ಈ ರೂಮ್ನ ನೋಡಿದ್ರಲ್ರಿ. ಸೊ ನೆಕ್ಸ್ಟ್ ರೂಮಿಗೆ ಹೋಗೋಣ. ಸೊ ಇದು ಬಂದು 3rd ರೂಮು. ನೀವು ನೋಡಕತ್ತಿರ್ಬೋದು, ಇಲ್ಲಿ ಸಪ್ರೇಟ್ 2 ಬೆಡ್ ಐತಿ. ಆ್ಯಂಡ್ ಲೈಟಿಂಗ್ ಎಲ್ಲ ಭಾಳ ಚಲೋ ಐತಿ. ಇಲ್ಲಿ ಕಬೋರ್ಡ್ ಎಲ್ಲ ಕೊಟ್ಟಾರು. ಒಂದು ಟೇಬಲ್ ಐತಿ. ಈ ರೂಮ್ನಾಗ ಅಷ್ಟೇ ಇರೋದು. ಬಟ್ ಇಲ್ಲಿ ಬಾಲ್ಕನಿ ಕೂಡ ಐತಿ. ಸೊ ನಿಮ್ಗೆ ಬಾಲ್ಕನಿ ಕರ್ಕೊಂಡು ಹೋಗ್ತೀನಿ ಬರ್ರಿ. ಈಗ ಇದು ಬಾಲ್ಕನಿ ನೋಡ್ರಿ. ಇದು ಭಾಳ ಚಲೋ ಐತಿ. ನೀವು ಆಗಳೇ ನೋಡಿದ್ರಲ್ಲ ಬಾಲ್ಕನಿ, ಅದು ಆ ಬಾಲ್ಕನಿ. ಮಧ್ಯದಲ್ಲಿರೋ ರೂಮಿಗೆ ಬಾಲ್ಕನಿ ಇಲ್ಲ. ಸೊ ಇದು 2nd ರೂಮಿಗೆ ಬಾಲ್ಕನಿ. ಭಾಳ ಚಲೋ ಐತಿ. ಇಲ್ಲಿ ನಾ ಹೇಳಿದ್ನಲ್ಲ ರೋಡ್ ವ್ಯೂ ಅಂಥೇಳಿ, ಅದು ಭಾಳ ಚಲೋ ಇತ್ತು. ನಂಗಂತೂ ಭಾಳ ಖುಷಿ ಆಯ್ತು ನೋಡ್ರಿ. ನೀವು ಕಾಫಿ ಕುಡಿತೀರಂದ್ರೆ ಇಲ್ಲಿ ಎಲ್ಲ ಐತಿ. ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಾರು. ನೀವು ಜಸ್ಟ್ ನೀರು ಕಾಯಿಸ್ಕೊಂಡು ಹಾಲಿನ ಪೌಡ್ರ್ ಐತಿ, ಅದ್ರ ಜೊತೆ ಕಾಫಿ ಪೌಡರು ಐತಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಡಿಯೋದಷ್ಟೇ. ಕಿಟ್ಟಲ್ ಕೂಡ ಐತಿ ಬಿಸಿನೀರು ಕಾಯಿಸ್ಕೊಳಕ್ಕಂತೇಳಿ. ಸೊ ಇದೆಲ್ಲ ಭಾಳ ಚಲೋ ಇತ್ತು.
ನೋಡಿದ್ರಲ್ಲ ನಾವು ಉಳ್ಕೊಂಡಿದ್ದ ರೂಮು, ನಾವು ಉಳ್ಕೊಂಡಿದ್ದ ಹೋಟೆಲ್ನೆಲ್ಲ. ಸೊ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಾವು ಇವತ್ತು ಈ ರೂಮ್ನಾಗ ಉಳ್ಕೊಂಡಿವಿ. ನಾವು ನೆಕ್ಸ್ಟ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್.